ಹಾಯ್ ಹಾಯ್ ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾವು ಒಂದು ಪ್ಲೇಸಿಗೆ ಹೊಂಟೀವಿ. ಅದು ಎಲ್ಲಿ ಅಂತ ನಿಮಗೆ ಮುಂದೆ ಗೊತ್ತಾಗತ್ತೆ ವಿಡಿಯೋದಾಗ. ಫುಲ್ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈಗ ನಮ್ಮ ಫ್ರೆಂಡ್ ಬರಾಕತ್ತಾನ, ವೇಟಿಂಗು. ಟೈಮು 5:30 ಆಗೈತಿ, ಇನ್ನೂ ಬರಾಕತ್ತಿಲ್ಲ. 4:00ಗೆ 5ಕ್ಕೆ ಹೋಗೋಣಂತ ಇದ್ದ, ಇನ್ನೂ ಬರಾಕತ್ತಿಲ್ಲ. ವೇಟಿಂಗ್ ಇಂದವ್ರು ನಮ್ಮ ಫ್ರೆಂಡ್ ಬರ್ತಾನೆ. ಬಂದಂದ್ರೆ ಸೀದಾ ಹೋಗೋಣಂತ ತೋರಿಸ್ತೀನಿ ನಿಮ್ಗೆ ಎಲ್ಲಿ ಏನಂತಂದು. ಈಗ ನಮ್ಮ ದೋಸ್ತ್ ಬಂದ್ರಿ, ನಡ್ರಿ ಹೋಗೋಣಂತ. ಅರ್ಲಿ ಮಾರ್ನಿಂಗ್ ಹೆವಿ ತಂಡ ಐತ್ರಿ. ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು. ಅಂದವಾ ಹೊಗಳಲು ಸಾಧ್ಯವೇ, ನಿನ್ನ ಮುಂದೆ ಮೌನವೇ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತ್ತೆ ಅಲ್ಲವೇ, ನಿನ್ನ ಬಿಟ್ಟರೆಲ್ಲವೇ. ಅಲ್ಲೊಂದು ರಾಜರ ಬೀದಿದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂತ ಕನಸು ಕಾವಲಿದೆ. ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ. ಇದು ನಮ್ಮ KSRTC ಸ್ಪೆಷಲ್ ಬಸ್ ಐತ್ರಿ. ಯಾಕಂದ್ರೆ ಇದ್ರ ಹೆಸರು ಅಶ್ವಮೇಧ ಎಕ್ಸ್ಪ್ರೆಸ್. ನೋಡ್ರಿ, ಅಷ್ಟಪಡಿಸಿತು ಬಸ್. ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡಲಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಣ್ಗಳ ಕಾಂತಿಗಳಿಂದಲೇ ತಾನೇನೆ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆ ಇಟ್ಟಲ್ಲೆಲ್ಲೆಲ್ಲಾನು ಕಾಲಲ್ಲಿ ಹೂವಾಗಿ ಬರಬೇಕು. ಭಲೆ ಬಲೆ ಚಂದ ಚಂದ ನೀನು, ಮಿಂಚು ಕೂಡಲಾಚುವ ಮಿಂಚಿನ ಬಳ್ಳಿ ನೀನು. ಬಂದೀವ್ರಿ ಶ್ರೀ ಕ್ಷೇತ್ರ ಹುಲಿಗೆಮ್ಮ ದೇವಸ್ಥಾನಕ್ಕೆ. ನಮ್ಮ ಮನೆ ದೇವರು. ನಾವು ಅವಾಗವಾಗ ಬರ್ತಿರ್ತೀವಿ, ನೀವು ನಮ್ಮ ಜೊತೆ ದರ್ಶನ ಮಾಡ್ಕೋರಿ. ನಡ್ರಿ ಹೋಗೋಣ. ಇಲ್ಲೇ ಮುಂದ್ಗಡೆ ಗುಡಿ ಮುಂದೆ ದಾಸೋಹ ಐತ್ರಿ, ಊಟದ ವ್ಯವಸ್ಥೆ ಇರ್ತೈತ್ರಿ ಇಲ್ಲಿ ಮಧ್ಯಾಹ್ನ. ನೀವು ಯಾರ್ಯಾರು ಹುಲಿಗೆಮ್ಮಕ್ಕೆ ಬಂದಿರಿ ಒಂದು ಲೈಕ್ ಮಾಡಿರಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ನಾವೀಗ ಹೊರಟೀವಿ ಹುಲಿಗೆಮ್ಮನ ನದಿ ಸ್ಥಳಕ್ಕೆ. ಟ್ರ್ಯಾಕ್ಟರ್ ತೆಗಿದೆ, ತಲೆ ಮುಡಿ ಕೊಡುವ ಸ್ಥಳ. ಇದು ಬಂದ್ಬಿಟ್ಟು ಹುಲಿಗೆಮ್ಮನ ಪಾದಗಟ್ಟಿ ಅಂತ ಕರೀತಾರೆ. ದರ್ಶನ ಮಾಡ್ಕೋರಿ. ನಡ್ರಿ ಇವಾಗ ದರ್ಶನ ಮಾಡಕ್ಕೆ ಹೋಗೋಣಂತೆ. ಇವರು ದೀನಂಸರಾಕತ್ತಾರೆ, ಅಮ್ಮಗೆ ಬೇಡ್ಕೊಂಡಿರ್ತಾರೆ. ಅವರಿಗೆ ಅಮ್ಮ ಈಡೇರಿಸಿರ್ತಾಳೆ, ಹಂಗಾಗಿ ಅವ್ರು ದೀನಂಸರ ಆಗ್ತಿರ್ತಾರೆ. ನೋಡ್ಕೊಂಡ್ಬಿಟ್ರೆ ಡೊಳ್ಳಿಗಳು ಬಾರಿಸ್ಕೊಂತ ಹೊಂಟಾರ. ಉದೋ ಉದೋ ಹುಲಿಗೆಮ್ಮ. ನದಿಯಿಂದ ಫ್ರೆಶ್ ಅಪ್ ಆಗಿ ಬಂದ್ವಿ. ನಡ್ರಿ ಹೋಗೋಣಂತೆ. Hello!
ಇವ್ರು ಲೋಕಲ್ ಹಾಸ್ಟಿಸ್ಟ್ ಇರ್ತಾರಲ್ಲ, ಲೋಕಲ್ ಹಾಸ್ಟಿಸ್ಟ್ ಹಾಸ್ಟಿಸ್ಟ್ ಏನಂತಾರಲ್ಲ ಲೋಕಲ್ ಹಾಸ್ಟಿಸ್ಟ್. హాస్టేజెస్ ఎందుకులే నీకు ఏసి బతుకు ఛీ ಟ್ಯಾಟೂ ನೋಡು 100% ಕ್ಯಾನ್ಸರ್ ಇಲ್ಲಿ ಮಾಡ್ತಿದ್ದೆ. ಲೋಕೋ అంటే ನೋಡ್ಲಿ ಬಂಗಾರದ ಉಂಗುರ ಮುಂದೆ ಬಂದು ಕಾಯಿ ತೊಗೊಂಡಿವ್ರಿ, ಬಾರ್ಗೇನಿಂಗ್ ಮಾಡಿಕೊಂಡು ಹಿಂಗೆ ಮುಂದೆ ಬಂದ್ರೆ ಎಂಟ್ರೆನ್ಸಿಗೆ ಬಂದ್ವಿ. ಇಲ್ಲಿ ಹೂವಿನ ಅಲಂಕಾರ ಮಾಡ್ಯಾರ, ನೋಡಕ್ಕೆ 2 ಕಣ್ಣು ಸಾಲೋದಿಲ್ಲ, ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ. ಶ್ರೀ ಹುಲಿಗೆಮ್ಮ ದೇವಿಯವರ ಈ ದೇವಸ್ಥಾನವು ಶಕ್ತಿಯ ಪೀಠವಾಗಿದ್ದು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಜೋಗಿ ಇರುವರು ಪ್ರತಿ ಹುಣ್ಣಿಮೆಯಂದು ಸವದತ್ತಿಯ ಶ್ರೀ ಯಲ್ಲಮ್ಮನ ಕ್ಷೇತ್ರಕ್ಕೆ ತೆರಳಿ ದೇವಿಯ ದರ್ಶನ ಪಡೆಯುತ್ತಿದ್ದರು. ಮಳೆಗಾಲದ ಪೂರ್ಣಿಮೆಯ ಒಂದು ದಿನ ಶ್ರೀದೇವಿ ಯಲ್ಲಮ್ಮನ ದರ್ಶನಕ್ಕೆ ತೆರಳುತ್ತಿದ್ದಾಗ ಮಳೆಯಿಂದ ಪ್ರಯಾಣಕ್ಕೆ ಅಡಚಣೆಯಾಗಿ ತೊಂದರೆಗೊಳಗಾದರು. ಶ್ರೀದೇವಿ ಯಲ್ಲಮ್ಮನ ಸ್ಮರಣೆ ಮಾಡುತ್ತಾ ಇಡೀ ರಾತ್ರಿ ಮಳೆಯಲ್ಲಿಯೇ ಕಳೆಯುವಂತಾಯಿತು. ಉಷಾಕಾಲ ಸಮಯದಲ್ಲಿ ಶ್ರೀದೇವಿ ಯಲ್ಲಮ್ಮನೇ ಸ್ವಪ್ನದಲ್ಲಿ ಬಂದು, ಇನ್ನು ಮುಂದೆ ಕಷ್ಟಪಟ್ಟು ನೀವು ಇಲ್ಲಿಯವರೆಗೆ ಬರಬೇಕಾಗಿಲ್ಲ, ನಿಮ್ಮೂರಿನ ಶಿವಾಲಯದ ಪಶ್ಚಿಮದಲ್ಲಿ ನನ್ನ ಸಾನ್ನಿಧ್ಯವಿದೆ ಎಂದು ಉಪದೇಶ ಮಾಡಿದರಂತೆ. ಇಲ್ಲಿ ನೋಡ್ರಿ ಹುಲಿಗೆಮ್ಮನ ಮಗನಾದ ಪರಶುರಾಮನ ಎಷ್ಟು ಚಂದ ಮಾಡ್ಯಾರ ಹೂದ ಅಲಂಕಾರ ನೋಡಿ, ಕಣ್ ತುಂಬ್ಕೋರಿ ನೀವು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋ ಯಾರ್ಯಾರು ನೋಡಕತ್ತೀರಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮಗೂ ವಿಡಿಯೋ ಮಾಡೋಕೆ ಮೋಟಿವೇಟ್ ಬರ್ತೈತಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಗೆ ತೋರಿಸ್ತೀನಿ ಅಂತ ಭಾಗದಾಗ. ಏನೇ ಹೇಳ್ರಿ, ಗುಡಿ ಒಳಗೆ ಹೂವು ಮತ್ತು ಹಣ್ಣಿನಿಂದ ಎಷ್ಟು ಚಂದ ಅಲಂಕಾರ ಮಾಡಿದ್ರಪ್ಪ ಅಂದ್ರೆ ನೋಡ್ರಿ ನೀವೇ. ಒಳಗೆ ಗರ್ಭಗುಡಿ ಫೋಟೋ ಹೊಡ್ಯಾಕೆ ಬಿಡೋದಿಲ್ರಿ, ಹಂಗಾಗಿ ಫೋಟೋ ಹಾಕಿನಿ ನೋಡ್ರಿ, ದರ್ಶನ ಮಾಡ್ಕೋರಿ. ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು, ಅಂದವಾ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತ್ತೆ ಅಲ್ಲವೇ ನಿನ್ನ ಬಿಟ್ಟರೆಲ್ಲವೇ. ಅಲ್ಲೊಂದು ರಾಜರ ಬೀದಿದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂತ ಕನಸು ಕಾವಲಿದೆ. ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ, ಹತ್ತಿರ ಎತ್ತರು ಬಲು ಎತ್ತರ ಎತ್ತರ ನಿನ್ನಂದವೇ. ಬಲೆ ಬಲೆ ಚಂದದ ಚಂದುಳಿ ಹೆಣ್ಣು ನೀನು. ಈ ಹೂವಿನಾಗ ಆಣಿ ಸೊಂಡಿ ಅಲಂಕಾರ ಮಾಡ್ಯಾರ ನೋಡ್ರಿ, ಎಷ್ಟು ಚಂದ ಮಾಡ್ಯಾರ ನೋಡ್ರಿ ನೀವು, ವ್ಯೂ ಹೆಂಗೈತಂತ.
ಹೂವಿನ ಅಲಂಕಾರ ಮಾಡಾಕ್ತಾರೆ ರೀ ನೋಡ್ರಿ ಎಲ್ಲರೂ. ನಾಗಪ್ಪಗೆ ಮಾಡತ್ತಾರ. ತಿರುಗಿಸಿದ್ರಂದ್ರೆ ಬೇಡ್ಕೊಂಡಿದ್ದು ಆಕತ್ತಂತಂದು ಇದು ಐತ್ರಿ. ತಿರುಗಿಸ್ತಾರೆ, ತಿರುಗಿಸ್ತಾರೆ, ಎತ್ತಾರೆ ಇದನ್ನು ಎತ್ತಬೇಕು. ಇದು ಹುಲಿಯಮ್ಮನ ಮಗಂದು ಗುಡಿ ರೀ, ಭಗವಾನ್ ಶ್ರೀ ಪರಶುರಾಮಂದು. ಲೈಟಿಂಗ್ ಗೀಟಿಂಗ್ ಭಾರಿ ಮಾಡ್ಯಾರ. ನೈಟ್ ನೋಡ್ಬೇಕು ಇದನ್ನು, ಲೈಟಿಂಗ್ ನೋಡ್ಬೇಕು. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ರೆ ಇಲ್ಲೇ ಕಾಯಿ ಹೊಡಿಯೋ ಸ್ಥಳ ಐತ್ರಿ. ನಮ್ಮ ದೋಸ್ತ ಕಾಯಿ ಹೊಡ್ಕೊಳಕ್ಕೆ ಬಂದನ್ರಿ. ಹೊಡೆದೆ ಹಂಗೆ ದೇವಸ್ಥಾನದ ಮುಖ್ಯ ದ್ವಾರದ ಕಡೆ ಬಂದ್ರಂದ್ರೆ ಎಡಕಿನ ಸೈಡ್ ಸೇವಾ ರಸೀದಿ ಕೌಂಟ್ರ್ ಕೊಡ್ತಾರೆ ರೀ. ನೀವೇನಾದ್ರೂ ಅಮ್ಮನವ್ರಿಗೆ ಸೇವೆ ಮಾಡಿಸೋದಿತ್ತಪ್ಪ ಅಂದ್ರೆ ಇಲ್ಲಿ ಕೌಂಟ್ರ್ನಾಗ ಟಿಕೆಟ್ ತೊಗೋಬೇಕು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ರೀ. ನೆಕ್ಸ್ಟ್ ಸಿಗೋಣಂತ ಅಂಜನಾದ್ರಿ ಒಳಗೆ. ಸೈನಿಂಗ್ ಅಪ್. ಬಾಯ್ ಬಾಯ್.